ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಬನ್ನಿ ಅದೇ ಜೋಶಿಲಿ ಇವತ್ತು ಇದನ್ನ ಶುರು ಮಾಡೋಣ. ಈಗಾಗಲೇ ನಿಮ್ಮ KCET 2025 ರಿಸಲ್ಟ್ ಬಂದಾಗಿದೆ. ಸೊ ರ್ಯಾಂಕು ಬಂದಾಗಿದೆ. ಸೊ ಎಷ್ಟೋ ಜನಕ್ಕೆ ಬೇಜಾರಾಗಿದೆ, ಎಷ್ಟೋ ಜನ ಖುಷಿಯಲ್ಲೂ ಇದ್ದೀರಾ. ಸೊ ಇನ್ನೆಷ್ಟೋ ಜನಕ್ಕೆ ಓಕೆ ಇಶ್ ಅಂತ ಅನ್ನಿಸ್ತಿದೆ ಅಲ್ವಾ? ಸೊ ಹಾಗಾದ್ರೆ ನಿಮ್ಮ ರ್ಯಾಂಕ್ ಏನಾದರೂ 10,000, 50,000, 1 lakh, 2 lakh ಈ ಥರ ಏನಾದರೂ ಬಂದೇ ಇರುತ್ತೆ ಅಲ್ವಾ? ಸೊ ಈ ಥರ ನೀವು ಇದ್ರ ಮಧ್ಯದಲ್ಲಿ ನಿಮ್ಮ ರ್ಯಾಂಕ್ ಇದ್ದರೆ ಸೊ ನಿಮಗೆ ತುಂಬ ಬೇಜಾರು ಆಗಿರುತ್ತೆ, ಎಷ್ಟು ಜನ ಖುಷಿಯೂ ಆಗಿರುತ್ತೆ. ಸೊ ಈ ಥರ ಇದ್ದರೆ ನಾವು ಏನು ಮಾಡಬೇಕು? ನಮಗೆ ಈ ಥರ ರ್ಯಾಂಕ್ ಬಂದರೆ, ಕಡಿಮೆ ರ್ಯಾಂಕ್ ಬಂದಿದೆ, 50,000 ಬಂದಿದೆ, ಅಕ್ಕ 1 ಲಕ್ಷ ಬಂದಿದೆ ಅಂದರೆ 1 ಲಕ್ಷ ಪ್ಲಸ್ಸು ಬಂದಿದೆ ಅಂತ ಕಮೆಂಟ್ ಹಾಕಿದ್ರು ಯಾರೋ. ಸೊ ಹಾಗಾದರೆ ಈ ಥರ ನಿಮ್ಮ ರ್ಯಾಂಕಿಂಗ್ ಇರಬೇಕಾದ್ರೆ ನೀವು ಯಾವ ಥರ ಮೈಂಡ್ ಗೇಮ್ ಮಾಡಿಬಿಟ್ಟು ನೀವು CET ಸೀಟ್ ತಗೊಳ್ಬೋದು. ಆ್ಯಂಡ್ ಈಸ್ ಇಟ್ ಪಾಸಿಬಲ್ ಅಕ್ಕ ನಮ್ಮದು 1 ಲಕ್ಷ ರ್ಯಾಂಕ್ ಇದ್ದರೆ ನಮಗೆ AI&DS ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಈ ಥರ ಎಲ್ಲ ಬ್ರಾಂಚಸ್ ಸಿಗ್ಬೋದಾ ಅಂತ ಕ್ವಶನ್ ಇರ್ಬೋದು. ಖಂಡಿತವಾಗ್ಲೂ ಸಿಗುತ್ತೆ, ಬಟ್ ವಿತ್ ಯೋರ್ ಪ್ರಾಪರ್ ಮೈಂಡ್ ಮ್ಯಾಪ್. ಸೊ ಕರೆಕ್ಟಾಗಿ ರೋಡ್ ಮ್ಯಾಪನ್ನು ನಾನು ಹೇಳೋ ಥರ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಯು ವಿಲ್ ಬಿ ಆಲ್ಸೋ ಇನ್ ಅ ಟಾಪ್ ಕಾಲೇಜಸ್ ವಿತ್ ಯೋರ್ ಟಾಪ್ ಬ್ರಾಂಚಸ್. ಸೊ ಎಷ್ಟೋ ಜನ ಈ ಥರ 1 ಲಕ್ಷ ರ್ಯಾಂಕು 80,000, 70,000, 60,000 ತೆಗೆದುಕೊಂಡು ಟಾಪ್ ಕಾಲೇಜಸ್ ಲೈಕ್ RV, MS ರಾಮಯ್ಯ ಈ ಥರ ದೊಡ್ಡ ದೊಡ್ಡ ಕಾಲೇಜಲ್ಲಿ ಕೂಡ ಕಲಿತಿರೋರು ಇದ್ದಾರೆ. ಸೊ ಹಾಗಾಗಿ ಅದನ್ನು ಯಾವ ಥರ ನಾವು ಪ್ಲಾನಿಂಗ್ ಹಾಕೋದು ಅಂತ ಯೋಚನೆ ಮಾಡೋಣ. ಓಕೆ, ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಹಾಗಾದರೆ ನಿಮ್ಮ ರ್ಯಾಂಕು 50,000ದಿಂದ 1 ಲಕ್ಷ ಅಥವಾ 1 ಲಕ್ಷ ಪ್ಲಸ್ ಇದ್ದರೆ ಯಾವ ಥರ ನಾವು ಪ್ಲ್ಯಾನ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಬಿಕಾಸ್ ಇನ್ಸೈಡ್ 50,000 ಇಸ್ ಅ ಗುಡ್ ರ್ಯಾಂಕ್. ನಿಮಗೆ ಕಣ್ಣು ಮುಚ್ಚಿ ನೀವು ಜಸ್ಟ್ ಒಂದು 5 ಕಾಲೇಜಸ್ಸನ್ನು ಹಾಕಿದ್ರು ಕೂಡ ಯು ವಿಲ್ ಬಿ ಲ್ಯಾಂಡೆಡ್ ಅಪ್ ಇನ್ ಟಾಪ್ ಕಾಲೇಜಸ್. ಬಟ್ ಇವಾಗ ಯೋಚನೆ ಮಾಡಬೇಕಾಗಿರೋದು ಆಫ್ ದೋಸ್ ಸ್ಟೂಡೆಂಟ್ಸ್ ಹು ಆರ್ ಸ್ಕೋರಿಂಗ್ ಅ ರ್ಯಾಂಕ್ ಬಿಟ್ವೀನ್ 50,000 to 1 lakh ಅಥವಾ 1 lakh plus 2 lakh ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಇಫ್ ಯು ಸ್ಕೋರಿಂಗ್ ಅ ರ್ಯಾಂಕ್ ಬಿಟ್ವೀನ್ 15,000, 50,000 to 1 lakh ಏನು ಮಾಡಬೇಕು? ಸೊ 50,000 to 1 lakh ನಿಮ್ಮ ರ್ಯಾಂಕ್ ಆಗಿದ್ರೆ ಸೊ ಯು ಶುಡ್ ಬಿ ಪ್ರಾಪರ್ಲಿ ಥಿಂಕ್ ಅಬೌಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಸಿಕ್ಕಿದ ಮೇಲೆ ಆ ಕೋಡ್ ಯೂಸ್ ಮಾಡಿಕೊಂಡು ನೀವು KCET ಕೌನ್ಸಿಲಿಂಗ್ಗೆ ಎಂಟ್ರಿ ಆಗ್ತೀರಾ. ಸೊ ದಟ್ ಈಸ್ ವಾಟ್ ಯು ಡೂ ಇಸ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಿಕೊಂಡು ಸೀಕ್ರೆಟ್ ಕೋಡನ್ನು ಯಾರಿಗೂ ಹೇಳಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಲಿಸ್ಟ್ ಆಫ್ ಕಾಲೇಜಸನ್ನು ಹಾಕಬೇಕಾಗತ್ತೆ. ಸೊ ಲಿಸ್ಟ್ ಆಫ್ ಕಾಲೇಜಸ್ ಹಾಕಬೇಕಾದ್ರೆ ವೆರಿ ಬ್ರೈನ್ಲಿ ಆಗಿರ್ಬೇಕು. ನೀವು ನಾನು ಹೇಳೋ ಥರ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ದಟ್ ಏನು ಮಾಡಬೇಕಂದ್ರೆ ನೀವು ಏನಾದರೂ ರ್ಯಾಂಕ್ 50,000ಇಂದ 1 ಲಕ್ಷ ಇದ್ದರೆ ಅಟ್ಲೀಸ್ಟ್ ಫಿಲ್ 50 ಕಾಲೇಜಸ್ ಅಥವಾ 25ರಿಂದ 30 ಇರಾದರೆ 50 ಕಾಲೇಜಸನ್ನು ಫಿಲ್ ಮಾಡ್ಕೊಳ್ಳಿ. 50 ಕಷ್ಟ ಆಗ್ಬೋದು, ಬಟ್ ಇಫ್ ನಾಟ್ ಅಟ್ಲೀಸ್ಟ್ 20 ಕಾಲೇಜಸ್ ನೀವು ಫಿಲ್ ಮಾಡ್ಕೊಳ್ಳೇಬೇಕಾಗತ್ತೆ ಫಾರ್ ಯುವರ್ ರ್ಯಾಂಕ್. 20 ಇಲ್ಲಾದರೆ 30. ಇಟ್ ಈಸ್ ಎನ್ ನಂಬರ್ ಆಫ್ ಎಷ್ಟು ಬೇಕಾದರೆ ಕಾಲೇಜ್ ನೀವು ಫಿಲ್ ಮಾಡ್ಬೋದು CET ಆ್ಯಸ್ ಐ ಹ್ಯಾವ್ ಅಟೆಂಪ್ಟೆಡ್. ಸೊ ಅಟ್ಲೀಸ್ಟ್ ನಾನು ಒಂದು 20 to 25 ಕಾಲೇಜಸ್ ಡೆಫಿನೆಟ್ಲಿ ಫಿಲ್ ಮಾಡಿದ್ದೀನಿ. ಅಂದರೆ ನೀವು ಯೋಚನೆ ಮಾಡಿ ನೀವೆಷ್ಟು ಫಿಲ್ ಮಾಡ್ಕೋಬೇಕು ಅಂತ. ಸೊ ಯು ಶುಡ್ ಫಿಲ್ ಅಟ್ಲೀಸ್ಟ್ 30 to 35 ಅಟ್ಲೀಸ್ಟ್. ಓಕೆನಾ? ಸೊ ಟಾಪ್ ಕಾಲೇಜಸ್ಸಿಂದ ಬಂದು ಮೀಡಿಯಂ ಕಾಲೇಜಸ್ ತನಕ ಬನ್ನಿ. ಬಿಕಾಸ್ ಕಟ್ ಆಫ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಪ್ಲಸ್ ನಿಮ್ಮ ಕ್ಯಾಟಗರಿ, ಇಫ್ ಯುವರ್ 2A ಕ್ಯಾಟಗರಿ, ಇಫ್ ಯುವರ್ 3A ಕ್ಯಾಟಗರಿ, 4A 4B ಈ ಥರ ಕ್ಯಾಟಗರೀಸ್ ಇರುತ್ತಲ್ವಾ. ಸೊ 3A 3B ಸೊ ಈ ಕ್ಯಾಟಗರಿ ನೀವು ಬಿಲಾಂಗ್ ಆಗಿದ್ರೆ ಸೊ ಅದಕ್ಕೂ ಕೂಡ ಕಟ್ ಆಫ್ ಇರುತ್ತೆ. ಕಟ್ ಆಫ್ ಸ್ವಲ್ಪ ಒಳ್ಳೆದಿರುತ್ತೆ. ಎಕ್ಸಾಂಪಲ್ ಐ ಬಿಲಾಂಗ್ ಟು 2A ಕ್ಯಾಟಗರಿ ಅಲ್ಲಿ ಐ ವಾಸ್ ಸ್ಕೋರಿಂಗ್ 15,000 ಅಂದರೆ ಇಮ್ಯಾಜಿನ್ ಎಕ್ಸಾಂಪಲ್ ಇಫ್ ಐ ಸ್ಕೋರ್ 15,000 ರ್ಯಾಂಕ್. ಸೊ ಆವಾಗ ನನಗೆ CS ಸಿಗೋ ಚಾನ್ಸಸ್ ಇರುತ್ತೆ. ಎಲ್ಲಿ? ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬಿಕಾಸ್ 2A ಇದು ಕಟ್ ಆಫ್ ಇರೋದು 15,000 ಅಂತ ಅಂದ್ಕೊಳ್ಳಿ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ಅದೊಂದು ಎಕ್ಸಾಂಪಲ್ ನಾನು ಕೊಟ್ಟೆ, ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಬಿಕಾಸ್ ಅದು ನನಗೆ ಆ್ಯಡ್ ಆನ್ ಬೆನಿಫಿಟ್. ಯಾಕಂದರೆ ಜನರಲ್ ಕ್ಯಾಟಗರಿ ನಾನು ಬಿಲಾಂಗ್ ಆಗ್ತಿದ್ರೆ ನಾನು ಸಿಗ್ತಿರಲ್ಲ. ಬಿಕಾಸ್ ರ್ಯಾಂಕ್ ಕಟ್ ಆಫ್ ಕ್ಲೋಸಿಂಗ್ ವಾಸ್ ಅರೌಂಡ್ 5,000. ಬಟ್ ನಂದು ಥರ್ಡ್ ರೌಂಡಲ್ಲಿ ಇಫ್ ಐ ವಾಸ್ ಗೆಟಿಂಗ್ ರ್ಯಾಂಕ್ ಆಫ್ 15,000 ಅಂದರೆ ಇಮ್ಯಾಜಿನ್. ಸೊ ಅಲ್ಲಿ ಕಟ್ ಆಫ್ ಅಲ್ಲಿ ಕ್ಯಾಟಗರಿ ಮ್ಯಾಟರ್ ಆಗುತ್ತೆ. ಸೊ ಕ್ಯಾಟಗರಿ ಒಂದು ಆ್ಯಡ್ ಆನ್ ಬೆನಿಫಿಟ್ ಆಗಿರುತ್ತೆ. ಇನ್ನೊಂದು ಯು ಶುಡ್ ಬಿ ಶೂರ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಸಿವಿಲ್ ಆರ್ ಮೆಕ್ಯಾನಿಕಲ್ ಆರ್ ಬಯೋಟೆಕ್ನಾಲಜಿ. ಬಿಕಾಸ್ ಬಯೋಟೆಕ್ನಾಲಜಿಗೆ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಅ ಸೀಟ್. ಬಯೋಟೆಕ್ನಾಲಜಿಯಲ್ಲಿ ಯು ವಿಲ್ ಗೆಟ್ ಅ ಸೀಟ್ ಇನ್ ರಾಮಯ್ಯ, MS ರಾಮಯ್ಯದಲ್ಲಿ ಟಾಪ್ ಕಾಲೇಜ್. ಬಯೋಟೆಕ್ನಾಲಜಿ ಮಾಡಿದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್. ಐ ವಿಲ್ ಸೇ ಯು ಡ್ಯಾಮ್ ಶೂರ್. Whereas if you do in RV college, if you do in BMS, if you do in Dayanand Sagara, you will get a top placement ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಯೋಟೆಕ್ನಾಲಜಿ ಫೀಲ್ಡ್ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ಎಷ್ಟು ಜನಕ್ಕೆ ಬಯೋಮೆಡಿಕಲ್ ಕೂಡ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದೆಲ್ಲ ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಸೊ ಹೀಗೆ ತುಂಬ ಫೀಲ್ಡ್ಸ್ ಇರುತ್ತೆ. ಸಿವಿಲ್ ಇದೆ. ಈಗ ಎಕ್ಸಾಂಪಲ್ ಮೆಕ್ಯಾನಿಕಲ್ ಏನೂ ಕಡಿಮೆ ಇಲ್ಲ. ಮೆಕ್ಯಾನಿಕಲ್ ಫೀಲ್ಡಲ್ಲೂ ಯು ವಿಲ್ ಆಲ್ಸೋ ಗೆಟ್ ಟಾಪ್ ಕಾಲೇಜಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು. ಸೊ ಈ ಥರ ಫೀಲ್ಡನ್ನು ನೀವು ಅಟೆಂಪ್ಟ್ ಮಾಡಿ ಮತ್ತೆ
ಏನು ಮಾಡಬೇಕಂದ್ರೆ ನಿಮಗೆ ಆರ್ಮಿ ಕಾಲೇಜ್ ಸಿಕ್ತು ಅನ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಯುವರ್ ರ್ಯಾಂಕ್ ಇಸ್ 30,000, ಥರ್ಡ್ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯು ಗೆಟ್ ಅ ಕಾಲೇಜ್ ಕಾಲ್ಡ್ ಆರ್ಮಿ ಕಾಲೇಜ್. ಅಲ್ಲಿ ಯು ವಿಲ್ ಗೆಟ್ ಅ ಸಿವಿಲ್ ಸೀಟ್ ಅಂತ ಅನ್ಕೊಳ್ಳಿ. ಫಸ್ಟ್ ಇಯರ್ ಸಿಲೆಬಸ್ ಎಲ್ರಿಗೂ ಸೇಮು, ನೀವು ಸಿವಿಲ್ ಆಗಿರಲಿ, ಮೆಕ್ಯಾನಿಕಲ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಏನೇ ಆಗಿರಲಿ, ಯು ವಿಲ್ ಆಲ್ ಬಿಂಗ್ ದ ಸೇಮ್, ಯು ವಿಲ್ ಬಿ ಆಲ್ ಡೂಯಿಂಗ್ ದ ಸೇಮ್ ಕೋರ್ಸ್. ಬಟ್ ಅದಾದಮೇಲೆ ಏನಾಗುತ್ತೆ ಅಂದರೆ ನಂತರ ಸೆಕೆಂಡ್ ಇಯರ್ಗೆ ಹೋಗುವಾಗ ಯೋರ್ CGPA ಮ್ಯಾಟರ್ಸ್. ನೀವು CGPA 9.5+ ಅಥವಾ 9+ ಇದ್ದರೆ ಯು ಕ್ಯಾನ್ ಚೇಂಜ್ ಯುವರ್ ಬ್ರಾಂಚ್ ಯು ಕ್ಯಾನ್ ಗೋ ಟು ಕಂಪ್ಯೂಟರ್ ಸೈನ್ಸ್. ಅದು ಸಿವಿಲಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ, ಸೊ ಯು ಕ್ಯಾನ್ ಅಪ್ಗ್ರೇಡ್ ಫ್ರಮ್ ವೇರ್ ಟು ವೇರ್. ಓಕೆ, ಯುವರ್ ವಿಶ್ ಅಂತ ಹೇಳೋದು. ಸಿವಿಲ್ ಅಂತಲ್ಲ, ಮೆಕ್ಯಾನಿಕಲ್ ಅಥವಾ ಬಯೋಟೆಕ್ನಾಲಜಿ ಯಾವುದು ನೀವು ತಗೊಂಡಿದ್ರು ಯು ಕ್ಯಾನ್ ಗೋ ಟು ಕಂಪ್ಯೂಟರ್ ಸೈನ್ಸ್. ಇಟ್ ಈಸ್ ಆಲ್ ಅಪ್ ಟು ಯು. ಓಕೆನಾ? ಈ ಥರ ಒಂದು ಆಪ್ಷನ್ ಎಂಟ್ರಿ. ಇನ್ನೊಂದು ಸಿಕ್ಕಿರೋ ಕಾಲೇಜ್ ಹೋಗ್ಬಿಟ್ಟು ಟಾಪ್ ಕಾಲೇಜಸ್ಸು ಸಿಕ್ಕಿರೋ ಕೆಳಗಿನ ಬ್ರಾಂಚ್ ಸಿಕ್ಕಿದ್ರು, ಲೋವರ್ ಬ್ರಾಂಚ್ ಸಿಕ್ಕಿದ್ರು, ಅಲ್ಲಿ ಅಪ್ಗ್ರೇಡೇಷನ್ ಮಾಡಿಕೊಂಡು ಯು ಕ್ಯಾನ್ ಬಿ ಇನ್ ದ ಟಾಪ್ ಬ್ರಾಂಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ನೀವು ನಿಮ್ಮ ರ್ಯಾಂಕ್ ಕಡಿಮೆ ಇದ್ದರೂ ನಿಮಗೆ ಒಳ್ಳೆ ಕಾಲೇಜ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ದಟ್ ಈಸ್ ಆಲ್ ಫಾರ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಧನ್ಯವಾದಗಳು. ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ದ ಅಪ್ಕಮಿಂಗ್ ಕೌನ್ಸಿಲಿಂಗ್ ಪ್ರೊಸೆಸ್ ವಿಡಿಯೋ ಎಕ್ಸ್ಪ್ಲೇನ್ ಡಿಟೇಲಿ ಇನ್ ಕನ್ನಡ. ಸೊ ನಿಮಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ದಟ್ಸ್ ಆಲ್ ಫಾರ್ ದ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.